अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्यो दत्त ಪ್ರಚೋದಯಾತ್. ದತ್ತಾತ್ರೇಯ ಮಹಾರಾಜರ ಕೃಪಾಶೀರ್ವಾದದಿಂದ ಗುರುಚರಿತ್ರೆಯ ಒಂದು ಅಧ್ಯಾಯವನ್ನು 5ನೇ ಅಧ್ಯಾಯ ಪ್ರಾರಂಭಿಸ್ತಾ ಇದ್ದೀನಿ. ಎಲ್ಲರೂ ಗುರುದೇವದತ್ತ ಒಂದು ನಾಮಸ್ಮರಣೆ, ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರದ ಪಠಣೆಯನ್ನು ಅಧ್ಯಾಯ ಮುಗಿಯೋದ್ರಗೂ ಮಾಡಿದರೆ ತುಂಬಾ ಒಳ್ಳೆಯದು. ಓಕೆ, ಬನ್ನಿ ಹಂಗಾರೆ 5ನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ದುರ್ವಾಸರ ಶಾಪದಂತೆ ನಾರಾಯಣನು ಮತ್ಸ್ಯ, ಕೂರ್ಮ, ವರಾಹ ಮುಂತಾದ ಅವತಾರಗಳನ್ನು ತಾಳಿ ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆಗಳನ್ನು ಮಾಡಿದಂತೆ ದತ್ತಾತ್ರೇಯನು ಸಹಿತ ಕಲಿಯುಗದ ಪ್ರಾರಂಭವಾದ ಮೇಲೆ ಅವತಾರವನ್ನು ಎತ್ತಬೇಕಾಯಿತು. ಯಾಕಂದರೆ ಕಲಿಯ ಪ್ರಭಾವದಿಂದ ಆಗ ಬ್ರಾಹ್ಮಣರೇ ಮೊದಲಾದ ಚತುರ್ವರ್ಣದವರು ಧರ್ಮಭ್ರಷ್ಟರಾಗಿ ಅವಿವೇಕಿಗಳಂತೆ ವರ್ತಿಸತೊಡಗಿದ್ದರು. ಜನರಲ್ಲಿ ಕ್ರೂರತೆ, ದುಃಖ, ಅಸೂಯೆ ಮುಂತಾದ ದುರ್ಗುಣಗಳನ್ನು ವಾಡತೊಡಗಿದ್ದವು. ಇಂತಹ ಸಂದರ್ಭದಲ್ಲಿ ತನ್ನ ಅವತಾರದ ಅವಶ್ಯಕತೆ ಇದೆ ಎಂಬುದನ್ನು ಅರಿತುಕೊಂಡು ಗುರುದೇವನು ತಕ್ಷಣವೇ ಅವತಾರ ಮಾಡಿದನು. ಪೂರ್ವ ದೇಶದ ಪೀಠಾಪುರವೆಂಬ ನಗರಕ್ಕೆ ಆಪಳ ಎಂಬ ಹೆಸರಿನ ಆಪಸ್ತಂಭ ಶಾಖೆಯ ಬ್ರಾಹ್ಮಣನು ರಾಜನಾಗಿದ್ದನು. ಆತನಿಗೆ ಸುಮತಿ ಎಂಬ ಹೆಸರಿನ ಪತಿವೃತ್ತಿಯಾದ ಹೆಂಡತಿ ಇದ್ದಳು. ಪೂರ್ವ ಜನ್ಮದ ಕರ್ಮ ಫಲದಿಂದಾಗಿ ಸುಮತಿಯು ಹೆತ್ತ 3-4 ಮಕ್ಕಳು ಸತ್ತು ಹೋದವು. ನಂತರ ಹುಟ್ಟಿದ 2 ಮಕ್ಕಳಲ್ಲಿ ಒಬ್ಬನು ಕುರುಡನು, ಇನ್ನೊಬ್ಬನು ಹೆಳವನು ಆಗಿ ಉಳಿದಿದ್ದರು. ಹೀಗಾಗಿ ಆ ದಂಪತಿಗಳಿಗೆ ಅಷ್ಟೈಶ್ವರ್ಯಗಳಿದ್ದರೂ ಜೀವನದಲ್ಲಿ ನೆಮ್ಮದಿ ಇಲ್ಲದಂತಾಗಿತ್ತು. ಹೀಗಿರುತ್ತಿರಲು ಒಂದು ದಿವಸ ದತ್ತ ಗುರುದೇವನು ಭಿಕ್ಷುಕ ವೇಷದಲ್ಲಿ ಅವರ ಮನೆಯ ಬಾಗಿಲಿಗೆ ಬಂದನು. ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಯಾಚಿಸಿದನು. ಆದರೆ ಅವಳ ರಾಜನ ಮನೆಯಲ್ಲಿ ಪಿತೃಶ್ರಾದ್ದವಿದ್ದಿತ್ತು. ಶ್ರಾದ್ದ ಕರ್ಮಕ್ಕೆ ಆಮಂತ್ರಿಸಿದ ಬ್ರಾಹ್ಮಣರನ್ನು ಇನ್ನೂ ಬಂದಿರಲಿಲ್ಲ. ಹೀಗಾಗಿ ಬ್ರಾಹ್ಮಣ ಭೋಜನ ಮುಗಿಯುವವರೆಗೂ ಭಿಕ್ಷೆ ನೀಡಲು ಬರುವಂತಿರಲಿಲ್ಲ. ಭಿಕ್ಷಕನ ಧ್ವನಿಯ ಕೇಳಿದ ಸಾಧ್ವಿ ಸತಿಯು ಹೊರಬಾಗಿಲಿಗೆ ಬಂದು ನೋಡಿದಳು. ಬ್ರಹ್ಮ ತೇಜಸ್ವಿ ಕೂಡಿದ ವಟು ರೂಪದಲ್ಲಿರುವ ಭಿಕ್ಷುಕನನ್ನು ಕಂಡು ಅವಳಲ್ಲಿ ಪೂಜ್ಯ ಭಾವನೆ ಉಂಟಾಯಿತು. ಹಿಂದು ಮುಂದಿನ ವಿಚಾರ ಮಾಡದೆ ಒಳಗೆ ಹೋಗಿ ಆ ಬ್ರಾಹ್ಮಣನು ಭಿಕ್ಷುಕನಿಗೆ ಭಿಕ್ಷೆ ತಂದು ನೀಡಿ ನಮಸ್ಕರಿಸಿದಳು. ಸರ್ವಾಂತರ್ಯಾಮಿಯಾದಿ ದತ್ತನಿಗೆ ಸಂಪ್ರೀತಿ ಉಂಟಾಯಿತು. ಆತನು ಆ ಸಾಧುವಿಗೆ, ಅಮ್ಮ, ಈ ನಿನ್ನ ದಾನವು ಶ್ಲಾಘನೀಯವಾಗಿದೆ. ನಿನಗೇನು ಹೊರಬೇಕು ಕೇಳಿಕೋ ಎಂದು ನುಡಿಯುತ್ತಾ ತನ್ನ ನಿಜರೂಪ ದರ್ಶನವನ್ನಿತ್ತನು. ದತ್ತ ಸಾಕ್ಷಾತ್ಕಾರದಿಂದ ಮುದಗೊಂಡ ಆ ಮಹಾತಾಯಿ ಮತ್ತೊಮ್ಮೆ ನಮಸ್ಕರಿಸಿ, ಗುರುದೇವ, ನನಗೆ ಹುಟ್ಟಿದ ಮಕ್ಕಳಿಬ್ಬರು ಅಂಗವಿಕಲರಾಗಿದ್ದಾರೆ. ಆದ ಕಾರಣ ನನಗೆ ನಿನ್ನಂತೆಯೇ ತೇಜಸ್ವಿಯಾದ ವಂಶೋದ್ಧಾರಕ ಪುತ್ರನು ದಯಪಾಲಿಸಿ ಎಂದು ಪ್ರಾರ್ಥಿಸಿಕೊಂಡಳು. ಅದಕ್ಕೆ ದತ್ತಾತ್ರೇಯನು ನಸುನಗುತ್ತಾ, ನನ್ನಂಥವನು ಎಂದರೆ ನಾನೊಬ್ಬನೇ. ಅಂದ ಮೇಲೆ ನಾನೇ ನಿನ್ನ ಹೊಟ್ಟೆಯಿಂದ ಹುಟ್ಟಬೇಕಾಯಿತು. ತಥಾಸ್ತು ಎಂದು ನುಡಿದು ಅದೃಶ್ಯನಾದನು. ಸುಮತಿ ಆನಂದಾಶ್ಚರ್ಯಗಳಿಂದ ಗಂಡನು ಮನೆಗೆ ಬಂದ ಕೂಡಲೇ ನಡೆದ ವಿಷಯವನ್ನೆಲ್ಲ ತಿಳಿಸಿದ. ಸಾಕ್ಷಾತ್ ದತ್ತಗುರುವೇ ತಮ್ಮ ಉದರದಿಂದ ಜನಿಸಿ ಬರುವ ವಾರ್ತೆ ತಿಳಿದ ದಂಪತಿಗಳಿಬ್ಬರು ಸಂತೋಷಭರಿತರಾದರು. ಸುಮತಿಯು ಕೆಲ ದಿನಗಳಲ್ಲಿ ಗರ್ಭಧರಿಸಿ ಗಣೇಶ ಚತುರ್ಥಿಯ ಶುಭ ಮುಹೂರ್ತದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಮಗುವಿಗೆ ಶ್ರೀಪಾದನೆಂದು ನಾಮಕರಣ ಮಾಡಿದರು. ಜ್ಯೋತಿಷ್ಯಗಳು ಸನ್ 1320 ಇಸ್ವಿ ಜ್ಯೋತಿಷ್ಯಗಳು ಬಾಲಕನನ್ನು ಜಗದುದ್ಧಾರಕವಾಗಿ ಮೆರೆಯುವನೆಂದು ಭವಿಷ್ಯ ಹೇಳಿದರು. ಶ್ರೀಪಾದ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುತ್ತಿರಲು ತಂದೆ ತಾಯಿಗಳು ಆತನಿಗೆ 7ನೇ ವರ್ಷದಲ್ಲಿ ಉಪನಯನ ಕಾರ್ಯ ಮಾಡಿದರು. ಶ್ರೀಪಾದನು ಕೆಲವೇ ದಿನಗಳಲ್ಲಿ ವೇದ ವಿದ್ಯಾ ಪಾರಂಗತನಾದನು. ಆತನ 16ನೇ ವರ್ಷಕ್ಕೆ ಕಾಲಿಟ್ಟಾಗ ತಂದೆ ತಾಯಿಗಳು ಮಗನ ಮದುವೆಯ ಬಗ್ಗೆ ಆಲೋಚನೆ ಮಾಡತೊಡಗಿದರು. ಶ್ರೀಪಾದನು ತಂದೆ ತಾಯಿಗಳಿಗೆ, ನನಗೆ ವೈರಾಗ್ಯವೆಂಬ ಸ್ತ್ರೀಯೊಂದಿಗೆ ಮದುವೆ ಮುಗಿದು ನಾನೀಗ ವಲ್ಲಭನಾಗಿದ್ದೇನೆ. ಆದ ಕಾರಣ ನಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ ಹಾಗೂ ಭಕ್ತೋದ್ಧಾರದ ನಿಮಿತ್ತವಾಗಿ ಉತ್ತರ ದಿಕ್ಕಿನತ್ತ ಪ್ರಯಾಣ ಮಾಡುತ್ತಾ ತೀರ್ಥಯಾಟನೆಗೆ ಹೊರಡುತ್ತೇನೆ. ದಯವಿಟ್ಟು ನನಗೆ ಅಪ್ಪಣೆ ಕೊಡಿರಿ ಎಂದು ಬೇಡಿಕೊಂಡರು. ಮಗನ ಮಾತು ಕೇಳಿ ತಂದೆ ತಾಯಿಗಳಿಗೂ, ಅಪ್ಪ, ನೀನೇ ನಮ್ಮನ್ನು
ತೊರೆದು ಹೊರಟರೆ ಮುಪ್ಪಿನ ಕಾಲದಲ್ಲಿ ನಮ್ಮನ್ನು ರಕ್ಷಿಸುವವರ್ಯಾರು? ನಿನ್ನ ಅಣ್ಣಂದಿರಾದರೂ ಅಂಗವಿಕಲರಾಗಿದ್ದಾರೆ ಎಂದು ಪ್ರಲಾಪಿಸತೊಡಗಿದರು. ಆಗ ಶ್ರೀಪಾದನು ತಂದೆ ತಾಯಿಗಳನ್ನು ಸಂತೈಸುತ್ತಾ ಅಂಗವಿಕಲರಾದ ಅಣ್ಣ ತಮ್ಮಂದಿರತ್ತ ಅಮೃತ ದೃಷ್ಟಿಯನ್ನು ಬೀರಿದನು. ಕೂಡಲೇ ಅವರು ಸುಂದರ ಕಾಯದ ಸದೃಢ ವ್ಯಕ್ತಿಗಳಾದ ಮಾರ್ಪಟ್ಟರು. ಶ್ರೀಪಾದನ ತಾಯಿಯನ್ನು ಕುರಿತು, ಅಮ್ಮ, ಈಗ ನನ್ನ ಅಣ್ಣಂದಿರು ಸದೃಢ ಕಾಯದವರು, ಜ್ಞಾನವಂತರು ಆಗಿದ್ದಾರೆ. ಇವರಿಂದ ನಿಮ್ಮ ವಂಶವು ಉದ್ಧಾರವಾಗುತ್ತದೆ. ಇನ್ನು ನನ್ನ ಯಾತ್ರೆಗೆ ಅಡ್ಡಿಪಡಿಸಬೇಡಿರಿ. ಯಾಕೆಂದರೆ ನಾನು ಸಾಧುಗಳಾದ ಕೆಲವು ಭಕ್ತರಿಗೆ ದೀಕ್ಷೆ ಕೊಡುವುದಕ್ಕಾಗಿ ಕಾಶಿ ಕ್ಷೇತ್ರದ ಸಾಗಬೇಕಾಗಿದೆ ಎಂದು ವಿನಂತಿಸಿಕೊಂಡನು. ತಾಯಿ ತಂದೆಗಳು ನಿರುಪಾಯವಾದ ಆತನಿಗೆ ಅನುಮತಿ ನೀಡಿ ಬೀಳ್ಕೊಟ್ಟರು. ನಂತರ ಶ್ರೀಪಾದ ವಲ್ಲಭನು ಸ್ವಾಮಿಯ ಮನೋವೇಗದಿಂದ ಶ್ರೀ ಕಾಶಿ ಬದ್ರಿಕಾ ಯಾತ್ರೆಗೆ ಮುಗಿಸಿಕೊಂಡು ನಂತರ ಗೋಕರ್ಣ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ಗುರುದೇವನು 3 ವರ್ಷಗಳವರೆಗೆ ವಾಸ್ತವ್ಯ ಮಾಡಿದನೆಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದಂಬಲಿಗೆ ಸಾರರೂಪ ಗುರುಚರಿತ್ರೆ 5ನೇ ಅಧ್ಯಾಯ ಸಂಪೂರ್ಣವಾಯಿತು. ಅವಧೂತ ಚಿಂತನ. ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ವೀಕ್ಷಕರೇ, ಈ ಕಥೆಯ ಒಂದು ತಾತ್ಪರ್ಯ ನಾನು ಹೇಳಕ್ ನಿಮಗೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮುಂಚೆನೆ ಒಂದು ನಾನು ವಿಡಿಯೋ ಮಾಡಿದ್ದೆ. ಏನಂದ್ರೆ, ಅದು ಗರ್ಭಿಣಿಯ ಸ್ತ್ರೀ ಅಥವಾ ಗರ್ಭ ಧರಿಸುವ ಪೂರ್ವದಲ್ಲಿ ದತ್ತನ ನಾಮಸ್ಮರಣೆ, ದತ್ತನ ಪಾರಾಯಣ, ಗಾಣಗಾಪುರದ ಪ್ರಸಾದ ಸ್ವೀಕಾರ ಮಾಡೋದು, ಇವುಗಳನ್ನೆಲ್ಲ ನೀವು ಮಾಡೋದ್ರಿಂದ ನಮಗೆ ಯಾವುದು ಒಳಿತು ಯಾವುದು ಕೆಡುತು ಅನ್ನೋದು ನಮಗಂತೂ ಗೊತ್ತಿಲ್ಲ. ಆದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾಗಿರ್ತಕ್ಕಂಥ ದತ್ತ ಮಹಾರಾಜರಿಗೆ ಇದೆಲ್ಲವೂ ಗೊತ್ತಿರುತ್ತೆ. ನಾನು ಪದೇ ಪದೇ ಯಾಕೆ ನಿಮಗೆ ಅದನ್ನ ಹೇಳ್ತೀನಿ ಅಂತಂದ್ರೆ, ಆ ಗರ್ಭಧಾರಣೆಯಲ್ಲಿ ಇರ್ತಕ್ಕಂಥ ಮಗು, ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ತಾನು ಆ ತಾಯಿಯ ಗರ್ಭದಲ್ಲಿದ್ದಾಗ ಅದು ಏನ್ ತಿನ್ನುತ್ತೋ, ನೀವೇನ್ ಮಾತಾಡ್ತಿರೋ ಅದೇ ತರ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ನಾನು ಇವತ್ತು ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಒಂದು ಗುರುಚರಿತ್ರೆಯನ್ನು ತರಿಸಿ ಪ್ರೆಗ್ನೆಂಟ್ ಇದ್ದ ಹೆಣ್ಣುಮಕ್ಕಳಿಗೆ, ಓಕೆ, ಅದನ್ನ ಪ್ರತಿ ದಿವಸ 1 ಅಧ್ಯಾಯ 2 ಅಧ್ಯಾಯ ನೀವು ಕಂಟಿನ್ಯೂ ಅಪ್ ಟು ಡಿಲಿವರಿಯಾಗಿ ಮಗು ಕೈಗೆ ಬರೋವರೆಗೂ ಕೂಡ ನೀವು ಅದನ್ನ ಪಠನೆ ಮಾಡಿ. ನಿಮ್ಮ ಜೀವನದಲ್ಲಿ, ನಾನು ನಿಮಗೆ ಬಾಂಡ್ ಪೇಪರ್ ಮೇಲೆ ಬರೆದು ಕೊಡ್ತೀನಿ, ಬೇಕಾದ್ರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ನೀವು ಆ ಮಗುವನ ಭವಿಷ್ಯವನ್ನ ತಿರುಗಿ ನೋಡಬೇಕಾಗಿರ್ತಕ್ಕಂಥದ್ದೇ ಇಲ್ಲ. ನೀವು 9 ತಿಂಗಳ ಪಟ್ಟಿರ್ತಕ್ಕಂಥ ಆ ಒಂದು ದತ್ತ ಪರಂಪರೆಯ ಒಂದು ಆ ಶಕ್ತಿ ಆ ಮಗುವಿಗಿರುತ್ತೆ. ಮುಂದೆ ಮಗು ಹೆಂಗಾಗುತ್ತೋ, ಹೆಂಗ್ ಬೆಳೆಯುತ್ತೋ ಅನ್ನೋ ಚಿಂತೆ ನೀವು ಪಡಬೇಕಾಗೇ ಇಲ್ಲ. ಯಾಕಂದ್ರೆ ಆ ರಕ್ತದ ಕಣಕಣಗಳಲ್ಲಿ, ಆ ಮಗುವಿನ ಒಂದು ಜ್ಞಾನದಲ್ಲಿ ದತ್ತ ಪರಂಪರೆ ಅಡಕವಾಗಿರುತ್ತೆ. ಆ ಮಗುನ ದತ್ತ ಮಹಾರಾಜರೇ ಸ್ವತಃ ಕಾಪಾಡ್ತಾರೆ. ಮತ್ತೆ ಇದು ಎಲ್ರಿಗೂ ಇದು ಆಗಲ್ಲ, ಯಾಕಂದ್ರೆ ಎಲ್ರು ಈ ವಿಡಿಯೋ ನೋಡಕ್ಕಾಗಲ್ಲ. ಪ್ರೆಗ್ನೆಂಟ್ ಇದ್ದ ಹೆಣ್ಮಕ್ಳು ಇದನ್ನು ಕೇಳಿಸ್ಕೊಳಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಟೈಮೇ ಇರಲ್ಲ. ಅವರು ಮೊಬೈಲ್ ನೋಡೋದ್ರಲ್ಲೇ ತಮ್ಮ ಜೀವನ ಕಳೆದೋಗ್ಬಿಡ್ತದೆ. ಇನ್ನು ದತ್ತ ಮಹಾರಾಜರ ಸಂಪ್ರದಾಯವನ್ನ ಸ್ಟಡಿ ಮಾಡಿ ತಮ್ಮ ಜ್ಞಾನವನ್ನ ಏಕಾಗ್ರತವಾಗಿಸಿ ಆ ಒಂದು ಗುರುಚರಿತ್ರೆಯ ಪಠನ ಮಾಡೋದ್ರಿಂದ ಅದರಿಂದ ಆಗಿರ್ತಕ್ಕಂಥ ಲಾಭಗಳು ಎಷ್ಟೋ, ಅದು ಎಕ್ಸ್ಪೆಕ್ಟೇಷನು ನಾವು ಮಾಡೋಕ್ಕಾಗಲ್ಲ. ಆಮೇಲೆ ಇದರ ಜೊತೆ ಇನ್ನೊಂದೇನಪ್ಪ ಅಂದ್ರೆ, ಸ್ವಾಮಿ ಕಾರ್ಯ ಸ್ವಕಾರ್ಯ. ಒಂದು, ನಿಮ್ಮ ಮಗುವಿಗೂ ಕೂಡ ಅದರ ಶಕ್ತಿ ತಟ್ಟುತ್ತೆ, ಮತ್ತೆ ನಿಮ್ಮ ಪೂರ್ವಾಪರ ಕರ್ಮಗಳೆಲ್ಲವೂ ಕೂಡ ಆ ದತ್ತಾತ್ರೇಯ ನಾಮಸ್ಮರಣೆ. ಮತ್ತೆ ನಿಮಗೆ ಇನ್ನೂ ಒಂದು ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಹೆಣ್ಮಕ್ಕಳಿಗೆ. ಅಖಂಡ ನಾಮಸ್ಮರಣ, ಗುರುದೇವ ದತ್ತ ಗುರುದೇವ ದತ್ತ ಗುರುದೇವ ದತ್ತ ಗುರುದೇವ ದತ್ತ, ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ. ಅಖಂಡ ನಾಮಸ್ಮರಣೆ ನೀವು ಮಾಡ್ಕೊಂಡು ಹೋಗಿ, ನಿಮಗೆ ಜಸ್ಟ್ 7 ಡೇಸ್ ನೀವು ಮಾಡಿ, ಅದರ ಒಂದು ಶಕ್ತಿ, ಅದರ ಒಂದು ರಿಸಲ್ಟ್ ಯಾವ ತರ ಇರುತ್ತೆ ಅನ್ನೋದನ್ನ ನೀವು ಪರೀಕ್ಷೆ ಮಾಡಿ. ಓಕೆ, ನಿಮಗೆ ಗೊತ್ತಾಗತ್ತೆ ಅದು ಅದರ ಒಂದು ಪಾಸಿಟಿವ್ ಶಕ್ತಿ ಯಾವ ತರ ಇರುತ್ತೆ ಅಂದ್ರೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಓಕೆ, ಯಾರ್ಯಾರು ನಿಮ್ಮ ರಿಲೇಷನ್ನಲ್ಲಿ ನಿಮ್ಮ ಅಕ್ಕ ತಂಗಿ ಇರ್ಬೋದು,
ಅಥವಾ ಯಾರೋ ನಿಮ್ಮ ರಿಲೇಷನ್ ಇರ್ಬೋದು, ಪ್ರೆಗ್ನೆಂಟ್ ಇದ್ದವ್ರಿಗೆ ಕಂಪಲ್ಸರಿ ಈ ಒಂದು ವಿಡಿಯೋನ ಕಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.